ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಅಶ್ವತ್ಥ ಮರದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಶ್ವತ್ಥ ಮರವನ್ನು ವೃಕ್ಷರಾಜ ಅಂತ ಹೇಳಿ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಫಿಕಸ್ ರಿಲಿಜಿಯೋಸಾ. ಪುರಾಣಗಳ ಪ್ರಕಾರ ಅಶ್ವತ್ಥ ಮರಕ್ಕೆ ಅತ್ಯಂತ ಪವಿತ್ರವಾದಂತಹ ಹಿನ್ನೆಲೆ ಇದೆ. ಹಿಂದೂ ಧರ್ಮಗ್ರಂಥಗಳಾದ ಪದ್ಮಪುರಾಣ, ಸ್ಕಂದ ಪುರಾಣ ಮತ್ತು ಭಗವದ್ಗೀತೆಯಲ್ಲಿ ಇದರ ಉಲ್ಲೇಖಗಳು ವಿಶೇಷವಾಗಿ ಕಂಡುಬರುತ್ತೆ. ಈ ಮರವನ್ನು ತ್ರಿಮೂರ್ತಿಗಳ ಸ್ವರೂಪ ಅಂತ ಹೇಳಿ ಕರೀತಾರೆ. ಕಾರಣ, ಈ ಮರದಲ್ಲಿ ತ್ರಿಮೂರ್ತಿಗಳು ವಾಸ ಮಾಡ್ತಾರೆ ಅನ್ನುವ ನಂಬಿಕೆ ಇದೆ. ಈ ಬಗ್ಗೆ ಒಂದು ಪ್ರಸಿದ್ಧವಾದಂತಹ ಶ್ಲೋಕ ಇದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಅಂದರೆ ಈ ಮರದ ಬುಡದಲ್ಲಿ ಬ್ರಹ್ಮ ಇದ್ದಾನೆ, ಮಧ್ಯದಲ್ಲಿ ವಿಷ್ಣು ಇದ್ದಾನೆ, ತುದಿಯಲ್ಲಿ ಶಿವ ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ನಂಬ್ತಾರೆ. ಈ ಮರಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಅದೇನಪ್ಪ ಅಂದರೆ ಬೋಧಿ ವೃಕ್ಷ. ಬೋಧಿ ವೃಕ್ಷ ಅಂತ ಯಾಕೆ ಕರೀತಾರೆ ಅಂದರೆ, ಗೌತಮ ಬುದ್ಧ ಈ ಮರದ ಕೆಳಗೆ ಕುಳಿತು ಜ್ಞಾನವನ್ನು ಮಾಡ್ತಾರೆ. ಅಲ್ಲಿ ಅವರಿಗೆ ಜ್ಞಾನೋದಯ ಆಯಿತು ಅನ್ನುವ ನಂಬಿಕೆ ಇದೆ. ಅದಕ್ಕಾಗಿ ಇದನ್ನು ಬೋಧಿ ವೃಕ್ಷ ಅಂತ ಕೂಡ ಕರೀತಾರೆ. ಹಿಂದೆ ಪಿಪ್ಪಲಾದ ಎಂಬ ಮುನಿ ಅಶ್ವತ್ಥ ಮರದ ಕೆಳಗೆ ಕುಳಿತುಕೊಂಡು ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾರೆ. ಕಾರಣ, ಶನಿದೇವನ ಪ್ರಭಾವದಿಂದ ಮನುಷ್ಯರನ್ನು ರಕ್ಷಿಸುವ ವರವನ್ನು ಈ ಮರದ ಕೆಳಗೆ ಕುಳಿತು ಪಡೆದುಕೊಂಡಿರ್ತಾರೆ. ಹಾಗಾಗಿ ಶನಿದೇವನ ಕಾಟದಿಂದ ತಪ್ಪಿಸಿಕೊಳ್ಳಲು ಅಶ್ವತ್ಥ ಮರದ ಪೂಜೆ ತುಂಬ ಸಹಕಾರಿಯಾಗಿದೆ. ಶನಿವಾರದಂದು ಅರಳಿ ಮರಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ಹಾಕುವುದರಿಂದ ಶನಿದೋಷದ ಪ್ರಭಾವದ ತೀವ್ರತೆ ಕಡಿಮೆ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ. ಪದ್ಮಪುರಾಣದ ಪ್ರಕಾರ ಕ್ಷೀರಸಾಗರ ಮಥನದ ಸಮಯದಲ್ಲಿ ಹೊರಬಂದ ಪವಿತ್ರ ವಸ್ತುಗಳಲ್ಲಿ ಅಶ್ವತ್ಥ ಮರವೂ ಕೂಡ ಒಂದು. ವಿಶೇಷವಾಗಿ ಶನಿವಾರದಂದು ಲಕ್ಷ್ಮಿ ಮತ್ತು ವಿಷ್ಣು ಈ ಮರದಲ್ಲಿ ನೆಲೆಸಿರ್ತಾರೆ. ಆ ದಿನ ಆ ಮರವನ್ನು ಸ್ಪರ್ಶಿಸಿ ಪೂಜೆ ಮಾಡುವುದು ತುಂಬ ಉತ್ತಮ ಫಲವನ್ನು ಕೊಡುತ್ತೆ. ಶ್ರೀಕೃಷ್ಣನು ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ತನ್ನ ಮಹಿಮೆಯನ್ನು ವಿವರಿಸಬೇಕಂದ್ರೆ ಅಶ್ವತ್ಥ ಸರ್ವವೃಕ್ಷಾಣಾಂ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ವೃಕ್ಷಗಳಲ್ಲಿ ನಾನು ಅಶ್ವತ್ಥ ಮರವಾಗಿದ್ದೇನೆ ಅಂತ ಹೇಳಿ ಸ್ವತಃ ಅವರೇ ಹೇಳಿದ್ದಾರೆ. ಹಾಗಾಗಿ ಅರಳಿ ಮರವನ್ನು ಸಾಕ್ಷಾತ್ ಪರಮಾತ್ಮನ ರೂಪ ಅಂತ ಹೇಳಿ ಪರಿಗಣಿಸ್ತಾರೆ. ಪುರಾಣಗಳ ಪ್ರಕಾರ ಅರಳಿ ಮರವನ್ನು ಭಾನುವಾರ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಕಾರಣ, ಭಾನುವಾರದಂದು ಅಲಕ್ಷ್ಮಿ ನೆಲೆಸಿರ್ತಾಳೆ. ಆದ್ದರಿಂದ ಭಾನುವಾರ ಮರವನ್ನು ಸ್ಪರ್ಶಿಸುವುದು, ಪೂಜೆ ಮಾಡುವುದು ನಿಷಿದ್ಧ. ಸೂರ್ಯಾಸ್ತದ ನಂತರವೂ ಕೂಡ ಈ ಮರವನ್ನು ಪೂಜೆ ಮಾಡಬಾರ್ದು. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ಮರದಲ್ಲಿ ದೇವತೆಗಳಲ್ಲದೆ ಪಿತೃಗಳು ಕೂಡ ವಾಸವಾಗಿರ್ತಾರೆ. ಪಿತೃಪಕ್ಷದ ಸಮಯದಲ್ಲಿ ಪ್ರತಿದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವುದರಿಂದ ಪೂರ್ವಜರು ಸಂತೋಷವಾಗ್ತಾರೆ ಮತ್ತು ಅವರು ತಮ್ಮ ಆಶೀರ್ವಾದವನ್ನು ಕುಟುಂಬದ ಮೇಲೆ ನೀಡ್ತಾರೆ ಎಂಬ ನಂಬಿಕೆ ಇದೆ. ವೈಜ್ಞಾನಿಕವಾಗಿ ಈ ಮರದಲ್ಲಿ ಬೇರೆ ಮರಗಳಿಗೆ ಹೋಲಿಕೆ ಮಾಡಿದರೆ ಹೆಚ್ಚಿನ ಆಮ್ಲಜನಕವನ್ನು ಹೊರಹಾಕುತ್ತದೆ. ಈ ಮರ 100 ವರ್ಷಗಳ ಕಾಲ ಜೀವಿಸುತ್ತೆ. ಇದರ ಬೇರುಗಳು ಬಹಳ ಆಳವಾಗಿ ಮತ್ತು ವಿಸ್ತಾರವಾಗಿ ಹರಡಿಬಿಡುತ್ತೆ. ಗಾಳಿ ಇಲ್ದಿದ್ರೂ ಸಹ ಅದರ ಎಲೆಗಳು ಸಣ್ಣದಾಗಿ ಅಲುಗಾಡ್ತಿರುತ್ತೆ. ಇದಕ್ಕೆ ಕಾರಣ ಎಲೆಯ ಉದ್ದನೆಯ ತೊಟ್ಟು. ಇದನ್ನು ಆಯುರ್ವೇದದಲ್ಲೂ ಕೂಡ ಬಳಸಲಾಗುತ್ತೆ. ಇದರ ಎಲೆ, ತೊಗಟೆ, ಹಣ್ಣು ಮತ್ತು ಬೇರುಗಳನ್ನು ವಿವಿಧ ಕಾಯಿಲೆಗಳಿಗೆ ಔಷಧಿಗಳಾಗಿ ಬಳಸ್ತಾರೆ. ಅಶ್ವತ್ಥ ಎಲೆಗಳ ಕಷಾಯವನ್ನು ಕುಡಿಯೋದ್ರಿಂದ ಹೃದಯ ರೋಗಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಈ ಮರದ ತೊಗಟೆಯ ಕಷಾಯ ಅಥವಾ ಮರದ ತೊಗಟೆಯ ಲೇಪನವನ್ನು ಚರ್ಮದ ತುರಿಕೆ ಇರುವಂಥವರು ಹಚ್ಕೊಂಡ್ರೆ ಅದು ಗುಣಪಡಿಸಲು ಸಹಕಾರಿ ಮಾಡುತ್ತೆ ಅಂತ ಹೇಳ್ತಾರೆ. ಅಸ್ತಮ, ಕೆಮ್ಮು ಈ ಥರ ಸಮಸ್ಯೆ ಇದ್ದವರು ಈ ಎಲೆಯ ಪುಡಿಗಳನ್ನು ಬಳಸಿದರೆ ಇದು ತುಂಬ ಉಪಕಾರಿಯಾಗಿದೆ. ಇದರ ಚಿಗುರು ಕೊಂಬೆಗಳಿಂದ ಹಲ್ಲುಜ್ಜುವುದರಿಂದ ಒಸಡುಗಳು ತುಂಬ ಬಲಗೊಳ್ಳುತ್ತೆ ಮತ್ತು ಇದು ಪುರಾತನ ಕಾಲದಿಂದ ಇದ್ದಂಥ ಮರವಾದ್ದರಿಂದ ಯಜ್ಞ ಯಾಗಾದಿಗಳಲ್ಲಿ ಈ ಮರದ ತುಂಡುಗಳನ್ನು ಬಳಸ್ತಾರೆ. ಅಶ್ವತ್ಥ ಮರವನ್ನು ಕಡಿಯುವುದು ತುಂಬ ಪಾಪದ ಕೆಲಸ. ಯಾಕಂದರೆ ಇದು ಪರಿಸರಕ್ಕೆ ಅತಿ ಹೆಚ್ಚು ಆಮ್ಲಜನಕವನ್ನು ನೀಡುವ ಮೂಲಕ ಜೀವ ಸಂಕುಲವನ್ನು ಸಲಹುತ್ತದೆ. ಒಟ್ಟಾರೆಯಾಗಿ ಅಶ್ವತ್ಥ ಮರವು ನಾಶವಿಲ್ಲದ ಮರವಾಗಿದ್ದು ಇದು ಬ್ರಹ್ಮಾಂಡದ ಸಂಕೇತವಾಗಿದೆ.
ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.